ಲೆಕ್ಕಾಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ದಾಖಲಾಗಿದೆ. ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮದ ಆರೋಪ ಕೇಳಿಬಂದಿರುವುದು, ನಿಗಮದ ಹಣವನ್ನ ಗುಳುಂ ಮಾಡಿರುವಂತಹ ಗಂಭೀರ ಆರೋಪ ಕೇಳಿಬಂದಿರುವುದು. 187.33 ಕೋಟಿ ರೂಪಾಯಿ ಹಣ ನಿಗಮದ ಅಕೌಂಟ್ಗೆ ವರ್ಗಾವಣೆಯಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳಿ ವಾಲ್ಮೀಕಿ ನಿಗಮದ ವ್ಯವಸ್ಥಾಪಕ ರಾಜಶೇಖರ್ ದೂರನ್ನ ಕೊಟ್ಟಿದ್ದಾರೆ. ಮೃತ ಚಂದ್ರಶೇಖರ್ ಲೆಕ್ಕ ಮಾಡುವಾಗಲೇ ನಡೆದಿರುವಂತಹ ಕೃತ್ಯ ಇದು. ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ದಾಖಲಾಗಿದೆ. ಚಂದ್ರಶೇಖರ್ ಆತ್ಮಹತ್ಯೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಚಂದ್ರಶೇಖರ್ ತಾವು ಬರೆದಿದ್ದಂತಹ ಡೆತ್ ನೋಟ್ನಲ್ಲಿ ಕೆಲ ಅಧಿಕಾರಿಗಳ ಹೆಸರನ್ನ ಉಲ್ಲೇಖ ಮಾಡಿದ್ರು. ಸಚಿವರ ಮೌಖಿಕ ಸೂಚನೆಯ ಮೇರೆಗೆ ಯಾವುದೇ ರೀತಿಯಾದಂತಹ ನೋಟನ್ನ ಮಾಡ್ಕೊಳ್ದೆ, ದಾಖಲೆಯನ್ನ ಮಾಡ್ಕೊಳ್ದೆ ಹಣ ವರ್ಗಾವಣೆ ಮಾಡೋಕೆ ಮೇಲಾಧಿಕಾರಿಗಳು ಸೂಚಿಸಿದ್ರು ಅಂತ ಹೇಳಿ ತಮ್ಮ ಡೆತ್ ನೋಟ್ನಲ್ಲಿ ಅವರು ಉಲ್ಲೇಖ ಮಾಡಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗಿದ್ದು ಹೈಗ್ರೌಂಡ್ಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ವಾಲ್ಮೀಕಿ ನಿಗಮದ ವ್ಯವಸ್ಥಾಪಕ ರಾಜಶೇಖರ್ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ. ಚಂದ್ರಶೇಖರ್ ಅವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲೇ ನಡೆದಿರುವಂತಹ ಕೃತ್ಯ ಅಂತ ಹೇಳಿ ಕೊಟ್ಟಂತಹ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ವಸಂತ ನಗರದಲ್ಲಿ ನಿಗಮದ ಹೆಸರಿನಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾತೆ ಇತ್ತು. 19/2/2024 ಆ ಖಾತೆಯನ್ನ ಎಂಜಿ ರೋಡ್ ಬ್ರಾಂಚ್ಗೆ ವರ್ಗಾವಣೆ ಮಾಡಿಕೊಂಡಿರ್ತಾರೆ. ಆ ಖಾತೆ ಸಂಖ್ಯೆ ಏನಿದೆ, ಆ ಅಕೌಂಟ್ ನಿಗಮದ ಪರವಾಗಿ ನಿರ್ವಹಣೆ ಮಾಡಲಾಗ್ತಾ ಇರುತ್ತೆ. 26/2/2024 ಬ್ಯಾಂಕ್ನವರು ನಿಗಮದ ಎಂಡಿ ಮತ್ತು ಲೆಕ್ಕಾಧಿಕಾರಿಗಳು ಸಹಿಯನ್ನ ಪಡ್ಕೊಂಡಿರ್ತಾರೆ. ಆ ನಂತರ ಖಾತೆಯಿಂದ 25 ಕೋಟಿ ಯಾವಾಗ 4ನೇ ತಾರೀಕು ಮಾರ್ಚ್, 6ನೇ ತಾರೀಕು ಮಾರ್ಚ್ 25 ಕೋಟಿ, 21ನೇ ತಾರೀಕು ಮಾರ್ಚ್ 44 ಕೋಟಿ, ಹಾಗೆ ಮೇ 22ನೇ ತಾರೀಕು 33 ಕೋಟಿ ಹಣ ವರ್ಗಾವಣೆಯಾಗಿದೆ. ಮೇ 21ನೇ ತಾರೀಕು 50 ಕೋಟಿ ಹಣ ವರ್ಗಾವಣೆಯಾಗಿದೆ. ಒಟ್ಟು ನಿಗಮದ ಬ್ಯಾಂಕ್ ಅಕೌಂಟ್ನಿಂದ 187.33 ಕೋಟಿ ರೂಪಾಯಿ ಹಣ ವರ್ಗಾವಣೆಯಾಗಿತ್ತು ಅಂತ ಹೇಳಿ ಆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ರಾಜಕೀಯವಾಗಿಯೂ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ಪ್ರಕರಣ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣ. ಅವರ ಆತ್ಮಹತ್ಯೆಯ ಮೂಲಕ ಅಕ್ರಮದ ವಾಸನೆ ಕೇಳಿಬಂದಿತ್ತು. ಬಟ್ ಈಗ ಕಂಪ್ಲೇಂಟೇ ದಾಖಲಾಗಿದೆ. ಆ ಕಂಪ್ಲೇಂಟ್ ಅಲ್ಲಿ ಯಾರ್ಯಾರ ಮೇಲೆ ಆರೋಪ ಮಾಡಲಾಗಿದೆ, ಯಾವ ರೀತಿ ಅಕ್ರಮ ಆಗಿದೆ ಅನ್ನೋದನ್ನ ಉಲ್ಲೇಖ ಮಾಡಲಾಗಿದೆ. ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನಿದೆ ಅದರಲ್ಲಿ ಸಾಕಷ್ಟು ಅಕ್ರಮ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಲಭ್ಯವಾಗಿತ್ತು. ಅದರಲ್ಲೂ ಕೂಡ ಚಂದ್ರಶೇಖರ್ ಅವರ ಆತ್ಮಹತ್ಯೆ ನಂತರದಲ್ಲಿ ಈ ವಿಚಾರ ಸಾಕಷ್ಟು ರಾಜಕೀಯವಾಗಿ ಕೂಡ ಚರ್ಚೆಗೆ ಒಳಗಾಗಿತ್ತು. ಈಗ ಅಲ್ಲಿನ MD ಏನಿದ್ದಾರೆ ರಾಜಶೇಖರ್ ಅವರು ಒಂದು ದೂರನ್ನು ಕೊಟ್ಟಿರುವಂಥದ್ದು, ಅದು ಕೂಡ ಬ್ಯಾಂಕ್ನ ಮೇಲೆ ದೂರನ್ನು ಕೊಟ್ಟಿದ್ದಾರೆ. 2024ರಲ್ಲಿ ನಾವು ಅಕೌಂಟನ್ನು ತೆಗೆದಿದ್ದು ಯೂನಿಯನ್ ಬ್ಯಾಂಕ್ನಲ್ಲಿ, ಅನಂತರದಲ್ಲಿ ಅದು MG ರೋಡ್ಗೆ ವರ್ಗಾವಣೆಯಾಗಿತ್ತು. ಅಲ್ಲಿ ಸುಮಾರು 187 ಕೋಟಿ ಹಣ ನಮ್ಮ ಒಂದು ನಿಗಮಕ್ಕೆ ಬಂದಿತ್ತು. ಆದರೆ ಆ ಒಂದು ಹಣ ಏನಿದೆ ಅದರಲ್ಲಿ ಸಾಕಷ್ಟು ಹಣ ಸುಮಾರು 94 ಕೋಟಿ ಹಣವನ್ನು ಬೇರೆ ಬೇರೆ ಖಾತೆಗಳಿಗೆ ವರ್ಗಾಯಿಸಲಾಗಿದೆ. ಅದು ಕೂಡ ನಕಲಿ ಸಹಿಯನ್ನು ಬಳಸಿ ವರ್ಗಾವಣೆ ಮಾಡಿದ್ದಾರೆ. ಆದರೆ ಇಲ್ಲಿ ಚಂದ್ರಶೇಖರ್ ಅವರು ಅದನ್ನು ಸಮನ್ವಯಾಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ಅವರು ಕೂಡ ಈಗ ಪ್ರಸ್ತುತವಾಗಿ ಇಲ್ಲ. ಹಾಗಾಗಿ ಇಲ್ಲಿ ಯಾರಿಗೆ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ, ಯಾರು ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಬ್ಯಾಂಕ್ನವರು ಕೂಡ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡಿ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲಿಸಿರುವಂಥದ್ದು. ಆದರೆ ಈ ಒಂದು ಪ್ರಕರಣವನ್ನು ಗಮನಿಸ್ತಾ ಹೋದ್ರೆ ಇಲ್ಲಿ 187 ಕೋಟಿ ರೂಪಾಯಿ ಹಣ ಬಂದಿದೆ, 94 ಕೋಟಿ ಹಣ ಬೇರೆ ಖಾತೆಗೆ ವರ್ಗಾವಣೆ ಆಗಿದೆ, ನಾವು ಸಹಿಯನ್ನ ಹಾಕಿಲ್ಲ ಅನ್ನುವಂಥ ಒಂದು ವಿಚಾರವನ್ನ MD ಅವರು ಹೇಳ್ತಾ ಇದ್ದಾರೆ. ಅಲ್ಲಿ ಅವರ ಸಹಿಯನ್ನ ಕೂಡ ಪಡೆದುಕೊಳ್ಬೇಕಾಗಿತ್ತು, ಆದರೆ ಅದನ್ನ ಕೂಡ ಅವರು ಪಡೆದುಕೊಂಡಿರಲಿಲ್ಲ. ಆದ್ರೂ ಕೂಡ 94 ಕೋಟಿ ಹಣ ಏನಿದೆ ಇದು ಬೇರೆ ಕಡೆಗೆ ವರ್ಗಾವಣೆ ಆಗಿದೆ. ಇದನ್ನು ವರ್ಗಾವಣೆ ಮಾಡಿದಂಥವ್ರು ಯಾರು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾದಂತಹ ಒಂದು ಮಾಹಿತಿ ಇಲ್ಲ. ಇದರಿಂದ ನಿಗಮಕ್ಕೆ ಆರ್ಥಿಕವಾಗಿ ನಷ್ಟ ಉಂಟಾಗಿದೆ ಅನ್ನುವಂಥ ಒಂದು ಆರೋಪವನ್ನ ಅವರು ಈಗಾಗಲೇ ಮಾಡಿರುವಂಥ ದೂರಿನಲ್ಲೂ ಕೂಡ ಅದನ್ನ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಬ್ಯಾಂಕ್ನವರಿಂದ ನಾವು ಕೇಳಿದಂಥ ಸಂದರ್ಭದಲ್ಲೂ ಕೂಡ ಅವರು ಈ ಹಣದ ವರ್ಗಾವಣೆ ಬಗ್ಗೆ ಯಾವುದೇ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ, ನಮಗೆ ಯಾವುದೇ ಒಂದು ಮೇಲನ್ನು ಕೂಡ ಕಳಿಸಿಲ್ಲ, ಹಣ ವರ್ಗಾವಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರಲಿಲ್ಲ. ಆ ನಿಟ್ಟಿನಲ್ಲಿ ಬ್ಯಾಂಕ್ನ ಅಧಿಕಾರಿಗಳ ಮೇಲೆ ನಮಗೆ ಅನುಮಾನ ಇದೆ, ನಕಲಿ ಸಹಿಯನ್ನು ಬಳಸಿ ಇವರು ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ದೂರಿನಲ್ಲಿ ಕೊಟ್ಟಿರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಬ್ಯಾಂಕ್ನ 6 ಜನ ಅಧಿಕಾರಿಗಳ ವಿರುದ್ಧ ಈಗಾಗಲೇ ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗಿದೆ. ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ MD ರಾಜಶೇಖರ್ ಅವರು ನೀಡಿರುವಂತಹ ದೂರಿನ ಆಧಾರದ ಮೇಲೆ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಈಗಾಗಲೇ ಪ್ರಕರಣವನ್ನು CIDಗೆ ವರ್ಗಾವಣೆ ಕೂಡ ಮಾಡಲಾಗಿತ್ತು. ಈ ಒಂದು ಪ್ರಕರಣವನ್ನು ಕೂಡ CIDಗೆ ತನಿಖೆ ಮಾಡುವಂಥದ್ದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. CID ತನಿಖೆ ಮಾಡಿದ ನಂತರದಲ್ಲಿ ಯಾವ ವಿಚಾರ ಹೊರಬರುತ್ತೆ ಅನ್ನೋದನ್ನ
ಕಾದು ನೋಡಬೇಕಾಗಿರುವಂತದ್ದು ವಿದ್ಯಾಶ್ರೀ. ರೈಟ್, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.